ಈ ದೇಶಕ್ಕೆ ಶಕ್ತಿಮಾನ್ ಅಂದ್ರೆ ಮೋದಿ ಅಂತ ಅಶೋಕ್ ವಿರೋಧ ಪಕ್ಷದ ನಾಯಕ ಅಶೋಕ್ ಹೊಗಳಿದ್ದಾರೆ. ಕಾಂಗ್ರೆಸ್ ಬಂತು, ನಕ್ಸಲ್ ಬಂತು, ಕಾಂಗ್ರೆಸ್ ಬಂತು, ಟೆರರಿಸಂ ತಂತು, ಕಾಂಗ್ರೆಸ್ ಬಂತು, ಲವ್ ಜಿಹಾದ್ ತಂತು, ಕಾಂಗ್ರೆಸ್ ಬಂತು, ಬೆಂಗಳೂರಿಗೆ ಬಾಂಬ್ ತಂತು. ಇದು ಬರೀ ಟ್ರೇಲರ್ ಅಷ್ಟೇ. ಈ ದೇಶಕ್ಕೆ ಶಕ್ತಿಮಾನ್ ಅಂದ್ರೆ ಅದು ಮೋದಿ ಅಂತ ಅಶೋಕ್ ಮೋದಿ ಅವ್ರನ್ನ ಹಾಡಿ ಹೋಗಲಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳನ್ನ ಶಕ್ತಿಮಾನ್ಗೆ ಹೋಲಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಅಶೋಕ್. ಕಾಂಗ್ರೆಸ್ ಬಂದಿದ್ರಿಂದ ಏನೆಲ್ಲ ರಾಜ್ಯಕ್ಕೆ ಬಂದಂತಹ ಸಂಕಷ್ಟಗಳೇನು, ಅದೇ ಮೋದಿ ದೇಶಕ್ಕೆ ತಂದಂತಹ ಉಡುಗೊರೆ ಏನು, ಮೋದಿ ದೇಶಕ್ಕೆ ಯಾವ ರೀತಿಯ ಸ್ಟ್ರೆಂತ್, ಇದನ್ನ ಶಕ್ತಿಮಾನ್ ಅಂತ ಹೇಳೋದ್ರ ಮುಖಾಂತರ ಹಾಡಿ ಹೋಗಲಿದ್ದಾರೆ ಮೋದಿ ಅವ್ರನ್ನ ಅಶೋಕ್. ಬಂದಾಗ ಈ ಟೆರರಿಸ್ಟ್ ಸಂಖ್ಯೆ ಜಾಸ್ತಿ ಆಗ್ತೈತೆ. ಈಗ ಮೋದಿ ದೇಶದಲ್ಲಿ ಇದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ರಾಜಾರೋಷವಾಗಿ ಬಂದು ಬಾಂಬ್ಗಳು ಹಾಕಿ ಹೋಗ್ತಾ ಇದ್ರು. ಇವತ್ತು ಅದೆಲ್ಲ ಕಡಿವಾಣ ಹಾಕಿದ್ದಾರೆ, ಮಿನಿಮೈಸ್ ಬಂದ್ಬಿಟ್ಟಿದ್ದಾರೆ, ಕಡಿಮೆ ಮಾಡಿಬಿಟ್ಟಿದ್ದೀರಿ, ಪೂರ್ತಿ ಕಡಿಮೆ ಮಾಡಿದ್ವಿ. ಮತ್ತು ಸಿಕ್ಕದವ್ರನ್ನೂ ಕೂಡ ಬಲಿ ಹಾಕ್ತೀರಿ, ಅವ್ರನ್ನ ಎಡೆಮುಡಿ ಕಟ್ಟಿ ಅವ್ರು ಸರಿಯಾದಂಥ ಶಿಕ್ಷೆಗಳನ್ನು ಕೊಟ್ಟಿದ್ದೀರಿ ನಾವು. ಆದ್ದರಿಂದ ಆ ಭಯೋತ್ಪಾದನೆ ಇವತ್ತು ಈ ಥರ ರೋಡಲ್ಲಿ ಜೈ ಶ್ರೀರಾಮಂದೆ ಹೊಡೆಯೋದೆಲ್ಲ, ಈ ಥರದ್ದೆಲ್ಲ ಘಟನೆಗಳು ಏನು ಅವ್ರಿಗೆ ಬೆಂಬಲ ಮಾಡಿರೋದ್ರಿಂದ ಕಾಂಗ್ರೆಸ್ ಅವ್ರ ಬೆಂಬಲ ಇದೆ ಅಂತೇಳಿ ಈ ಘಟನೆಗಳಿಗೆ ಅವರು ಸಾಕ್ಷಿ ಆಗ್ತಾ ಇದೆ. ಈ ಘಟನೆಗಳು ಸಾಕ್ಷಿ ಕಾಣ್ತಾ ಇದೆ. ಕಾಂಗ್ರೆಸ್ ಬಂದಾಗ ಈ ಟೆರರಿಸ್ಟ್ ಸಂಖ್ಯೆ ಜಾಸ್ತಿ ಆಗ್ತೈತೆ. ಈಗ ಮೋದಿ ದೇಶದಲ್ಲಿ ಇದ್ದಾರೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ರಾಜಾರೋಷವಾಗಿ ಬಂದು ಬಾಂಬ್ಗಳು ಹಾಕಿ ಹೋಗ್ತಾ ಇದ್ರು. ಇವತ್ತು ಅದೆಲ್ಲ ಕಡಿವಾಣ ಹಾಕಿದ್ದಾರೆ, ಮಿನಿಮೈಸ್ ಬಂದ್ಬಿಟ್ಟಿದ್ದಾರೆ, ಕಡಿಮೆ ಮಾಡಿಬಿಟ್ಟಿದ್ದೀರಿ, ಪೂರ್ತಿ ಕಡಿಮೆ ಮಾಡಿದ್ವಿ. ಮತ್ತು ಸಿಕ್ಕದವ್ರನ್ನೂ ಕೂಡ ಬಲಿ ಹಾಕ್ತೀರಿ, ಅವ್ರನ್ನ ಎಡೆಮುಡಿ ಕಟ್ಟಿ. ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದ್ರಿಂದ ರಾಜ್ಯದಲ್ಲಾಗಿರುವಂತಹ ಬದಲಾವಣೆಗಳು, ಅದು ಕೂಡ ನಕ್ಸಲ್ ವಿಚಾರದಲ್ಲಿ ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಲವ್ ಜಿಹಾದ್ಗಳು, ಇದೆಲ್ಲವನ್ನ ಈ ಪ್ರಕರಣಗಳನ್ನ ಮತ್ತೆ ಪ್ರಸ್ತಾಪ ಮಾಡೋದ್ರ ಮುಖಾಂತರ ಮೋದಿ ಬಂದ ಮೇಲೆ ದೇಶದಲ್ಲಾಗಿರುವಂತಹ ಬದಲಾವಣೆಯನ್ನು, ಕಾಂಗ್ರೆಸ್ ರಾಜ್ಯದಲ್ಲಿ ತಂದಿರುವಂತಹ ಬದಲಾವಣೆಗಳೇನು, ಇದೇ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಆದಾಗ ದೇಶದ ಪರಿಸ್ಥಿತಿ ಹೇಗಿತ್ತು, ಈಗ ನಕ್ಸಲೈಟ್ಗಳು ಹೇಗೆ ದೇಶದ ಒಳಗೆ ಕಾಲಿಡೋಕೆ ಅಥವಾ ದೇಶದ ಬಗ್ಗೆ ಯೋಚನೆ ಮಾಡೋಕೆ ಭಯ ಪಡ್ತಾ ಇದ್ದಾರೆ, ಇವೆಲ್ಲವನ್ನ ವಿವರಿಸಿದ್ದಾರೆ.